30 ಜಿಲ್ಲೆ ತಿರುಗಿದ್ದೀನಿ. ರಾಯಚೂರು ನಂತರ ಅತಿ ಹೆಚ್ಚು ಕಂಪ್ಲೇಂಟ್ಸ್ನ ರಿಸೀವ್ ಮಾಡಿದ್ದು ನಾನು ತುಮಕೂರು ಜಿಲ್ಲೆಯಲ್ಲಿ. 2 ದಿನದ ಪ್ರಚಾರ ಆಗಿದ್ದರೂ ಸಹ ಇಷ್ಟು ದೊಡ್ಡ ಮಟ್ಟಕ್ಕೆ ಮಹಿಳೆಯರು ಬಂದು ಇಲ್ಲಿ ಅವರ ಅರ್ಜಿಗಳನ್ನು, ಅವರ ಮನವಿಗಳನ್ನು, ಅವ್ರ ಸಮಸ್ಯೆಗಳನ್ನು ನನ್ನ ಹತ್ರ ಇಡೀ ಆಯೋಗ ಇವತ್ತು ಅವ್ರಿಗೆ ಸ್ಪಂದಿಸಿದ್ದೀವಿ. ಇಡೀ ಹಾಲ್ ಅಂದರೆ ಒಂದು ಎಷ್ಟು ಜನ ಇದ್ರು ಅಲ್ಲಿ? ಇಲ್ಲಿ ಇವತ್ತು ಅಲ್ಲ ಅಲ್ಲಿ ಇದ್ದಿದ್ದು ಇವತ್ತು ಜನ ಬಾಲಭವನದೊಳಗೆ ಹೊರಗಡೆ ಜನ ಎಷ್ಟು ಜನ ಇದ್ರು? 400-500 ಜನ ಇದ್ರ? ಇನ್ನೂ ಜಾಸ್ತಿ ಅಲ್ಲ, ಜಾಸ್ತಿ ಇತ್ತು. ಅಂದ್ರೆ ಬೆಳಗ್ಗೆಯಿಂದ ಅಷ್ಟು ಜನ ಬಂದು ಹಾ ಸರಿನಾ? ಕೇಳಿಸ್ತಾ ಇದೆಯಾ? ಓಕೆ. ಅಲ್ಲ ಇರ್ಲಿ, ಅಲ್ಲ ಪರವಾಗಿಲ್ಲ. ಅಷ್ಟು ಜನ ನಾವು ರಾಯಚೂರು ನಂತರ ಇಷ್ಟು ದೊಡ್ಡ ಮಟ್ಟಕ್ಕೆ ಮಹಿಳೆಯರಿಂದ ನಾವು ಇವತ್ತು ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದು, ಅವರ ನೋವುಗಳನ್ನು ಹೇಳ್ಕೊಳಕ್ಕೆ ಬಂದಿದ್ದು, ಅವರ ದುಃಖಗಳನ್ನು ಹೇಳಕ್ಕೆ ಬಂದಿದ್ದು ಇದು ತುಮಕೂರು ಜಿಲ್ಲೆನೇ ಜಾಸ್ತಿ. ಮತ್ತು ನಮಗೆ ಬಂದಂಥ ಆಯೋಗದಲ್ಲಿ ಸ್ವೀಕಾರ ಆಗಿರುವಂಥ ಅರ್ಜಿಗಳು ಜಿಲ್ಲೆಯಿಂದ ನಮಗೆ ವಾಪಸ್ ಮಾಹಿತಿ ಬರದೇ ಇರುವಂಥದ್ದನ್ನೆಲ್ಲನೂ ಇವತ್ತು ಪೊಲೀಸ್ ಅವ್ರಿಗೆ ಎಲ್ಲ ಸ್ಟೇಷನ್ ಪೊಲೀಸ್ ಅವರು ಮತ್ತು ನಮಗೆ ಬಂದಿದ್ದಂಥ ಪ್ರತಿಯೊಂದು ಸಂತ್ರಸ್ತೆಯನ್ನು ನಾವು ಕರೆಸಿದ್ವಿ. ಇವತ್ತು ಕೌಟುಂಬಿಕ ದೌರ್ಜನ್ಯ, ಕೆಲಸ, ಅಂಗವಿಕಲರು, ವಿಶೇಷಚೇತನರು, ವಿಕಲಚೇತನರು, ದೌರ್ಜನ್ಯಕ್ಕೆ ಒಳಗಾದವರು, ಕೊಲೆ ಆದಂಥ ಸಂಸಾರಗಳು, ತಲೆ ಒಡಿಸ್ಕೊಂಡು ಸ್ಟೇಷನ್ನು ಕೋರ್ಟ್ ಮಧ್ಯೆ ಹೋರಾಟ ಮಾಡ್ತಾ ಇರುವಂಥ ಸಂಸಾರಗಳು, ಜೀವದ ಬೆದರಿಕೆಯಲ್ಲಿ ನರಳಾಡ್ತಾ ಇರುವಂಥ ತಾಯಂದಿರು, ಮತ್ತು ಎಷ್ಟೋ ತಹಶೀಲ್ದಾರ್ ಆಫೀಸು ಅವರ ಮನೆಗಳನ್ನು ಕೇಳಿಕೊಂಡು, ನಿವೇಶನಗಳನ್ನು ಕೇಳಿಕೊಂಡು, ಕೆಲವೊಂದು ಕೆಲಸ ಮಾಡುವಂಥ ಸ್ಥಳದಲ್ಲಿ ಕಿರುಕುಳ, ಕೆಲವೊಂದು ಸ್ಥಳಗಳಲ್ಲಿ ಅಂದರೆ ಈಗ ತಾಯಿ 6 ತಿಂಗಳು ರಜೆ ಹೋಗಿರ್ತಾಳೆ, ಕಾಂಟ್ರಾಕ್ಟ್ ಬೇಸಿಸ್ ಅವರು ಮತ್ತೆ ಬಂದಮೇಲೆ ಕೆಲಸಕ್ಕೂ ತಗೊಳ್ಳೋದಿಲ್ಲ, ಆ 6 ತಿಂಗಳು ಸಂಬಳನೂ ಕೊಡಲ್ಲ. ಎಷ್ಟು ವಿಭಿನ್ನವಾದಂಥ ಪ್ರತಿಯೊಂದು ಹೆಣ್ಮಕ್ಳು ಬಂದಿದ್ರು. ಕಡೆಯ ಒಂದು ಹೆಣ್ಣು ಮಗಳತನ ಎಲ್ಲರಿಗೂ ಆ ಕನ್ಸರ್ನ್ಡ್ ಆಫೀಸರ್ಸ್ ಜೊತೆ ಬೆಳಗ್ಗೆಯಿಂದ ಪ್ರತಿಯೊಬ್ಬರಿಗೂ ಮಾತಾಡಿದ್ದೀನಿ. ಪ್ರತಿಯೊಂದು ಯಾವ ಒಂದು ಹೆಣ್ಮಗಳು ಈಗಲೂ ಹೋಗಿ ಲಾಸ್ಟ್ ಇರೋ ಹೆಣ್ಮಗಳಿಗೂ, ಯಾಕಂದರೆ ಎಲ್ಲ ಕಡೆಯಿಂದ ಬಂದಿದ್ದಾರೆ. ತುಮಕೂರು, ಪಾವಗಾಡ, ಮಧುಗಿರಿ, ಶಿರಾ, ಗುಬ್ಬಿ, ತಿಟ್ಟೂರು, ಚಿಕ್ಕನಾಯಕನಹಳ್ಳಿ, ಕೊರಟಗೆರೆ, ಇಂಥ ಕಡೆ ಬಂದಿಲ್ಲ ಅಂತಿಲ್ಲ. ಆಮೇಲೆ ಆಸ್ಪತ್ರೆಗಳಲ್ಲಿ ನಾವು ವಿಸಿಟ್ ಮಾಡಿದಾಗ ನಾವು ಕೇಳಿದ್ದು ಎಲ್ಲ ಪ್ರಶ್ನೆಗಳು, ಅದ್ರ DHOಗಳಿಂದ ಉತ್ತರಗಳು ಎಲ್ಲವೂ ಇವತ್ತು ಚರ್ಚೆ ಆಯಿತು. ಮತ್ತು ರಿಪೋರ್ಟು ನಾನು ಹೋದ್ಮೇಲೆ ನಾವಿವತ್ತು ಸ್ವೀಕೃತಗೊಂಡಿರುವಂಥ ಎಲ್ಲ ಅರ್ಜಿಗಳು ಅದಕ್ಕೆಲ್ಲವೂ ನಾವು ಮತ್ತೆ ಜಿಲ್ಲಾಡಳಿತದಿಂದ ಅದಕ್ಕೆ ಸ್ಪಂದಿಸಿ ನಮಗೆ ರಿಪೋರ್ಟ್ನ ಕಳಿಸ್ಬೇಕು.